ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾಯಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೋಮವಾರದ ವಿಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗು. ಇವತ್ತು ಬೆಳಗ್ಗೆನೇ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದೆಲ್ಲ ಆದಮೇಲೆ ದೇವ್ರಿಗೆ ಇದೇನು ಹೂವೆಲ್ಲ ಮುಡಿಸಿ ಎಲ್ಲ ಆದಮೇಲೆ ಒಂದು ಇದು ತಂದಿದ್ವಿ, ಆಮೆ ತಂದಿದ್ವಿ. ಅದೆಲ್ಲ ಪೂಜೆ ಮಾಡೋಣ ಅದಕ್ಕೂ ಅಂತ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ. ಆಮೆ ಅಂದರೆ ಅದು ಲಕ್ಷ್ಮಿ ಅಂತಾರಲ್ವ, ಅದಕ್ಕೆ ಧರ್ಮಸ್ಥಳ ಹೋಗಿದ್ವಲ್ಲ, ಅವಾಗ ಧರ್ಮಸ್ಥಳ ಅಲ್ಲಿ ಅಂಗಡಿಯಲ್ಲೇ ಸಿಕ್ಕಿತ್ತು ಆಮೆ. ಅದು ತಗೊಬಂದಿದ್ವಿ, ಚೆನ್ನಾಗಿತ್ತು ಅಂತ ತಗೊಬಂದಿದ್ದೆ. ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಎಲ್ಲ ತೊಳೆದು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಳಗ್ಗೆನೇ 11 ಗಂಟೆಗೆ ಇವತ್ತು ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ಇಟ್ಟಿದ್ದೀನಿ. ಇನ್ನೂ ಊಟ ಮಾಡಿಲ್ಲ, ನಾನು ತಿಂಡಿ ಮಾಡಿಲ್ಲ. ಬೆಳಗ್ಗೆ ಪೂಜೆ ಮಾಡಿ ಆಮೇಲಿಂದ ತಿಂಡಿ ಮಾಡೋಣ ಅಂತ ಮೊದಲಿಗೆ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಸ್ವಲ್ಪ ಬೇಗ ಮಾಡಿ ಮುಗಿಸಿದ್ರೆ ಸರಿಯಾಗುತ್ತೆ ಅಂತ ಬೇಗ ಪೂಜೆ ಮಾಡ್ತಾಯಿದ್ದೀನಿ. ಆಮೇಲಿಂದ ಬ್ರೇಕ್ಫಾಸ್ಟ್ ಮಾಡಬೇಕು. ಚಿತ್ರಾನ್ನ ಮಾಡಿದ್ದೆ, ತಿಂದಿಲ್ಲ. ಮಕ್ಕಳು ಎಲ್ಲ ಆಟಾಡ್ಕೊತಾ ಇದ್ದಾರೆ ಅಮ್ಮನ ಮನೆ ಹತ್ರ. ಅವ್ರಿಗೂ ಕರ್ಕೊಬಂದು ತಿಂಡಿ ಮಾಡಿಸ್ಬೇಕು. ಮೊದಲು ಪೂಜೆ ಮುಗಿಸಾದ್ಮೇಲೆ ಮತ್ತೆ ನಾನು ಎಲ್ಲ ಮುಗಿಸಿದ್ದಾಯಿತು. ಫುಲ್ ಕಂಪ್ಲೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ. ಇವತ್ತು ಒಂಥರ ಖುಷಿ ಇರುತ್ತೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಕಳಸ ಎಲ್ಲ ಪೂಜೆ ಐಟಮ್ಸ್ ಎಲ್ಲ ತೊಳೆದು ಮಾಡಿದ್ರೆ ಖುಷಿಯಾಗುತ್ತೆ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇಲ್ಲಿ ಬಂದು ಇದು ದೇವ್ರು ಬಂದಿತ್ತಲ್ಲ ಅವತ್ತು, ಆನೆಕೇರಮ್ಮ ಅಂತ ವಿಡಿಯೋ ಹಾಕಿದ್ನಲ್ಲ ನಾನು, ಅದರಲ್ಲಿ ದೇವ್ರು ಬಂದಿತ್ತಲ್ಲ ಅದರದ್ದು ಜಾತ್ರೆ ಇದೆ. ಜಾತ್ರೆ ಹಿಂದಿನ ದಿನ ನಾವು ಈ ಥರ ಕಲ್ಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ಅದ್ರ ಮೇಲೆ ನಾಟಿ ಕೋಳಿ ಬರುತ್ತಲ್ಲ ಅದನ್ನು ಕಟ್ ಮಾಡಿ ರಕ್ತ ಎಲ್ಲ ಅದ್ರ ಮೇಲೆ ಹಾಕಿ ಆಮೇಲಿಂದ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿ ಆಮೇಲಿಂದ ಇದು ನಾಟಿ ಕೋಳಿ ಎಲ್ಲ ಕಟ್ ಮಾಡ್ತಾರೆ. ಇದು ನಮ್ಮ ಹಳೆ ಮನೆ ಇತ್ತಲ್ಲ ಅಲ್ಲಿ ಮಾಡ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಒಂಥರ ದೇವ್ರ ಹಬ್ಬ. ದೇವರೆಲ್ಲ ಬಂದು ಹೋದ್ಮೇಲೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ವರ್ಷದಲ್ಲಿ ಒಂದ್ಸಲ ಬರುತ್ತಲ್ವ, ಆ ಥರ ಮಾಡ್ತಾಯಿದ್ದಾರೆ. ಅದಕ್ಕೆ ಕಟ್ ಮಾಡ್ತಾಯಿದ್ದಾರೆ ಕೋಳಿನ. ಆದಮೇಲೆ ಕೋಳಿ ಎಲ್ಲ ಕಟ್ ಮಾಡಿ ಆದಮೇಲೆ ಪೂಜೆ ಮಾಡಿ ಆಮೇಲಿಂದ ಕೋಳಿ ತಗೊಬಂದ್ವಿ. ಅವರು ಕ್ಲೀನ್ ಮಾಡಿಸ್ಕೊಬರ್ತೀನಿ ಅಂತ ಹೋದರು ನಮ್ಮ ಯಜಮಾನರು. ಆಮೇಲಿಂದ ಅದೆಲ್ಲ ಆದಮೇಲೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದಾಯಿತು. ಮಕ್ಳಿಗೆ ಮಾಡಿಸಿ ನಾವು ಮಾಡಿ ಮುಗೀತು. ಆಮೇಲಿಂದ ಸ್ವಲ್ಪ ಪಾತ್ರೆ ಬಿದ್ದಿತ್ತಲ್ಲ ಅದೆಲ್ಲ ವಾಶ್ ಮಾಡಿ ಅವ್ರು ತಗೊಬರೋ ಅದರಲ್ಲಿ
ಸಾರು ಮಾಡಬೇಕಲ್ವ, ಅದಕ್ಕೆ ಸಾರು ಮುದ್ದೆ ರೈಸ್ ಎಲ್ಲ ಮಾಡಿ ದೇವ್ರಿಗೆ ಕೊಟ್ಟು ಕಳಿಸ್ಬೇಕು ಸಂಜೆ ಟೈಮಲ್ಲಿ. ಅದಕ್ಕೆ ಅವ್ರು ಬರೋದ್ರಲ್ಲಿ ನಾನು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತೀನಿ. ಸ್ವಲ್ಪ ಪಾತ್ರೆ ಬಿದ್ದಿತ್ತು, ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದು ಟ್ರಿಪ್ಪು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಕ್ಲೀನ್ ಮಾಡೋಣ ಕಿಚನ್ ಎಲ್ಲ ಅಂತ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಸೋಜು ಬಂದಿದ್ದು, ಅವಳ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಮಾಡ್ತಾಯಿದ್ದೆ. ಕಿಚನು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂಚೂರು ಗಲೀಜಿದ್ರು ಒಂಥರ ಹೊಸ ಮನೆ ಅಲ್ವಾ, ಮೊದಲಿಗೆ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾನು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಆಮೇಲಿಂದ ಕೋಳಿ ತಗೊಬಂದಿದ್ರ, ಅದಕ್ಕೆಲ್ಲ ಸಾರು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಯಜಮಾನರು ಸ್ವಲ್ಪ ಕಬಾಬ್ ಮಾಡ್ತೀನಿ, ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಅಂತ ಅವರು ರೆಡಿ ಮಾಡ್ಕೊತಾಯಿದ್ರು. ನಾನು ಈ ಕಡೆ ಸಾರು ಮಾಡ್ತಾಯಿದ್ದೆ, ನಾಟಿ ಕೋಳಿ ಸಾರು ಚೆನ್ನಾಗಿರುತ್ತೆ ಒಂಥರ. ನಾನು ಮಾಡ್ತಾಯಿದ್ದೆ, ಎಲ್ಲ ರೆಡಿ ಮಾಡ್ಕೊಂಡೆ. ಅಷ್ಟರಲ್ಲಿ ನಮ್ಮ ಯಜಮಾನರು ನಾನೇ ಮಾಡ್ತೀನಿ ಸಾರು ಚೆನ್ನಾಗಿರುತ್ತೆ, ನಿಂಗೆ ಕಾಯೆಲ್ಲ ಹಾಕಿ ಮಾಡ್ತೀಯಾ ಅಂತ ಅವರೇ ಮಾಡ್ತೀನಿ ಅಂದರು. ಸರಿ ಅಂತ ಇದೇನು ಚಿಮ್ನಿ ಹಾಕು ಅಂದರು, ಅದಕ್ಕೆ ಹಾಕ್ತಾಯಿದ್ದೆ. ಮೊದಲಿಗೆ ಕಬಾಬ್ ಮಾಡ್ತಾಯಿದ್ದಾರೆ. ಕಬಾಬ್ ಒಂದು ರೆಡಿ ಮಾಡಿಕೊಂಡು ಆಮೇಲಿಂದ ಸಾರು ಮಾಡೋಣ ಅಂದರು. ಸರಿ ಅಂತ ನಾನು ಕುಕ್ಕರ್ಗೆ ಕೂಗೋಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಈರುಳ್ಳಿ, ಒಂದು 4 ಗ್ರೀನ್ ಚಿಲ್ಲಿ, ಸಾಲ್ಟ್ ಹಾಕಿ ಕೂಗೋಕಿಟ್ಟೆ. ಆಮೇಲಿಂದ ಸ್ವಲ್ಪ ರುಬ್ಬೋಕ್ಕೆ ಖಾರಕ್ಕೆಲ್ಲ ರೆಡಿ ಮಾಡಿಕೊಡು ಸ್ವಲ್ಪ, ಅಷ್ಟರಲ್ಲಿ ಕಬಾಬ್ ಮಾಡ್ತೀನಿ ಅಂದರು. ಸರಿ ಅಂತ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅವರು ಅಷ್ಟರಲ್ಲಿ ಕಬಾಬ್ ಮಾಡ್ತೀನಿ ಅಂದರು. ಚಿಕನ್ನು ಒಂದು 3 ವಿಸಲ್ ಆಯಿತು, ಅದು ತಣ್ಣಗಾಗೋಕೆ ಇಟ್ಟಿದ್ದೀವಿ. ಅಷ್ಟರಲ್ಲಿ ಕಬಾಬ್ ಒಂದು ರೆಡಿ ಆದರೆ ಆಮೇಲಿಂದ ನಿಧಾನಕ್ಕೆ ಮಾಡೋಣ. ಇನ್ನು ಟೈಮ್ ಇತ್ತಲ್ಲ, ಸಂಜೆ ಅಷ್ಟರಲ್ಲಿ ತಗೊಂಡೋಗ್ತಾರೆ ದೇವ್ರಿಗೆ ಕೊಡೋಕ್ಕೆ ಅಂತ, ಇನ್ನು ಟೈಮ್ ಇತ್ತಲ್ಲ ಅಂತ ಮಾಡ್ಕೊತಾ ಇದ್ದೆ. ಅದೆಲ್ಲ ಆದಮೇಲೆ ಇದು ನಾಟಿ ಕೋಳಿ ಸಾರಿಗೆ ಕಾಯಿ ಅವರು ಒಂದು ಅರ್ಧ ಚಿಪ್ಪಷ್ಟು ಕಾಯಿ ರುಬ್ಕೊಂಡು ಹಾಲು ಹಾಕ್ತಾಯಿದ್ದಾರೆ. ಕಾಯಿ ಹಾಕಿಲ್ಲ, ಹಾಲು ಹಾಕ್ತಾಯಿದ್ದಾರೆ. ಒಂಥರ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ. ಕಾಯಿ ರುಬ್ಬೋಕೆ ಹಾಕ್ಬಾರ್ದು, ಈ ಥರ ಬೇರೆ ಕಾಯೆಲ್ಲ ರುಬ್ಕೊಂಡು ಬರೀ ಹಾಲು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು. ನೀವು ಟ್ರೈ ಮಾಡಿ, ಚೆನ್ನಾಗಿತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಡುಗೆಯನ್ನು ಮಾಡಿ ಮುಗಿಸಿ ಎಲ್ಲ ಆದಮೇಲೆ ಮತ್ತೆ ಒಂದು ಸಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೆ. ನಾನ್ ವೆಜ್ ಮಾಡಿದ್ರೆ ಒಂಥರ ಗಲೀಜಾಗುತ್ತಲ್ವ ಕಿಚನ್ ಎಲ್ಲ, ಅದಕ್ಕೆ ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಬಂದು ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ. ಅಷ್ಟರಲ್ಲಿ ಸಂಜೆ ಒಂದು 5 ಗಂಟೆ ಆಗಿತ್ತು. ತಗೊಂಡೋಗ್ತೀನಿ, ಎಲ್ಲರೂ ಹೋಗ್ತಾಯಿದ್ರಲ್ಲ, ನನ್ನ ತಮ್ಮ ಅವರೆಲ್ಲ ಹೋಗ್ತಾಯಿದ್ರಲ್ಲ ಕೊಟ್ಟು ಬರ್ತೀವಿ ಅಂತ. ಅಷ್ಟರಲ್ಲಿ ನಮ್ಮ ಯಜಮಾನರು ನಾನು ಹೋಗ್ತೀನಿ, ಇದೆಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡು ಅಂದರು. ಸರಿ ಅಂತ ನಾನು ಮುದ್ದೆ ಮತ್ತು ಸಾರು ರೈಸ್ ಎಲ್ಲ ಕಟ್ತಾಯಿದ್ದೀನಿ. ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಬರ್ತಾರೆ. ಮತ್ತು ಹಣ್ಣುಕಾಯಿ ಎಲ್ಲ ಆದಮೇಲೆ ಮತ್ತೆ ನಾವು ಬೆಳಗ್ಗೆ ಒಂದು 4:15ಗೆ ಜಾತ್ರೆ ಇರುತ್ತಲ್ಲ, ಇದೆಲ್ಲ ಮುಗ್ದಾದ್ಮೇಲೆ ಹಿಂದಿನ ದಿನ ಜಾತ್ರೆ ಇರುತ್ತೆ. ನಾನ್ ವೆಜ್ ಊಟ ಎಲ್ಲ ಕೊಟ್ಟು ದೇವ್ರಿಗೆ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಬಂದಾದ್ಮೇಲೆ ಬೆಳಗ್ಗೆನೇ ಜಾತ್ರೆಗೆ ಹೋಗಬೇಕು. ಅದಕ್ಕೆ ರೈಸ್ ಎಲ್ಲ ಬಿಸಿ ಅನ್ನ ಮಾಡಿದೆ. ಇವಾಗಿನ್ನು ಬಿಸಿ ಅನ್ನ ಮಾಡಿ ಇದು ಸ್ವಲ್ಪ ಇದು ವಿಸಲ್ ಆರೋಕ್ಕಿಟ್ಟಿದ್ದೆ. ಇನ್ನೊಂದು ಬಾಕ್ಸ್ ಇರಲಿಲ್ಲ, ಅದಕ್ಕೆ ನಾನು ಮುದ್ದೆ ಸೈಡಿಗಿಟ್ಟು, ಸ್ವಲ್ಪ ದೇವ್ರಿಗಲ್ವಾ ಅಂತ ಮುದ್ದೆ ಸೈಡಿಗಿಟ್ಟು ಪಕ್ಕನೇ ಸ್ವಲ್ಪ ರೈಸ್ ಇಡ್ತಾಯಿದ್ದೀನಿ.
ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ 4 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಕ್ಲೀನ್ ಆದಮೇಲೆ ಮಕ್ಕಳನ್ನ ಎದ್ದೇಳಿಸಿ ಅವ್ರಿಗೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ ಎಲ್ಲ ರೆಡಿಯಾಗಿ ಎಲ್ಲರೂ ಹೋಗಿದ್ದಾರೆ. ಆವಾಗಲೇ ನಮ್ಮ ಸೌಜು, ವರಿಣಿತಾ ಅವರೆಲ್ಲ ನಮ್ಮ ಜೊತೆನೇ ಬರ್ತೀನಿ ಅಂದರು. ಸರಿ ಅಂತ ನಾವು ಬರೋದ್ರಲ್ಲಿ ಆವಾಗಲೇ ಸ್ವಲ್ಪ ಬೆಳಗ್ಗೆ ಒಂದು 6-6:30 ಆಗೋಯಿತು. ಅಷ್ಟರಲ್ಲಿ ತೇರು ಎಲ್ಲ ಬರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಜಾತ್ರೆ ಇದು. ಆನೆಕೆರಮ್ಮನ ಜಾತ್ರೆ ಅಂತಾರೆ ಇದು. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಇಷ್ಟ ಆಗುತ್ತೆ. ಅದಕ್ಕೆ ತುಂಬಾ ರಶ್ ಇದ್ದರು ಜಾತ್ರೆಯಲ್ಲಿ, ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ವಿ. ನಾವು ಹೋದಾದ್ಮೇಲೆ ನಾವು ಬಂದ್ವಿ. ಅಷ್ಟರಲ್ಲಿ ತೇರೆಲ್ಲ ಎಳ್ಕೊಂಡು ಬರ್ತಾಯಿದ್ರು. 6 ಗಂಟೆ, ಒಂದು 5:30 ಅಷ್ಟರಲ್ಲಿ ತೇರೆಲ್ಲ ತಗೊಬರ್ತಾರೆ, ಎಳ್ಕೊಂಡೆಲ್ಲ ತಗೊಬರ್ತಾರೆ. ಅಷ್ಟರಲ್ಲಿ ದೇವಿ ಆನೆಕೆರಮ್ಮನು ಬಂದು ಇದು ಆಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ, ತುಂಬ ಚೆನ್ನಾಗಿ ಆಡಿದ್ರು ದೇವರು. ತುಂಬ ಖುಷಿ ಆಯಿತು ಜಾತ್ರೆಗೆ ಹೋಗಿ ಬಂದಿದ್ದಕ್ಕೆ. ಅದೆಲ್ಲ ನೋಡ್ಕೊಂಡು, ಜಾತ್ರೆ ಎಲ್ಲ ನೋಡ್ಕೊಂಡು, ಮಕ್ಳಿಗೆ ಏನು ಬೇಕು ಅಂತ ತೆಗೆದುಕೊಟ್ಟು ಜಾತ್ರೆ ಎಲ್ಲ ತಗೊಂಡು ಅವ್ರಿಗೇನೇನು ಬೇಕೆಲ್ಲ ತಗೊಂಡ್ವಿ. ತುಂಬ ಜನ ಬೇಕು ಏನು ಬೇಡ ಅಂತ ಎಲ್ಲ ನೋಡ್ಕೊಂಡು ಎಲ್ಲ ತಗೊಂಡಾದಮೇಲೆ ಹಾಗೆ ಅಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಅದನ್ನು ಸ್ವಲ್ಪ ಆಟಾಡಿ ಎಲ್ಲ ಮಕ್ಕಳನ್ನೆಲ್ಲ ಆಟಾಡಿಸಿ ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನ್. ಅದೆಲ್ಲ ಆಟಾಡ್ಕೊಂಡು ಬರೋದರಲ್ಲಿ ಮನೆಗೆ 10-10:30 ಆಗಿತ್ತು. ಮತ್ತೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.